ನಾವೀಗ ಮಾಡೆಲ್ ಆನ್ಸರ್ಸ್ ನಾನು ಇತ್ತೀಚೆಗೆ ನಾನೇನು ಮಾಡಿದ್ದೆ, ಕ್ವಶನ್ ಪೇಪರ್ ಕಳಿಸಿದ್ದೆ. ಒಂದು ಮಾಡೆಲ್ ಅಂದರೆ ಈಗ ಕ್ರೈಸ್ಟ್ ಥರ್ಡ್ ಟೆಸ್ಟಿಗೆ ಒಂದು ಕ್ವಶನ್ ಪೇಪರ್ ಕಳಿಸಿದ್ದೆ. ಅದರ ಮಾಡೆಲ್ ಆನ್ಸರ್ ಹೇಗೆ ಬರೆಯೋದು, ಅಂದರೆ ಅದಕ್ಕೆ ಹೇಗೆ ನಾವು ಆನ್ಸರ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್. ಇಫ್ 13 sin θ is equal to 12, ಫೈಂಡ್ ಕೋಸಿಕ್ಯಾಂಟ್ θ. ಇಲ್ಲೇನು ಮಾಡಿದ್ದಾರೆ, 13 sin θ is equal to 12 ಅಂತ ಕೊಟ್ಟಿದ್ದಾರೆ. ನಮಗೆ ಕೋಸಿಕ್ಯಾಂಟ್ θನ ವ್ಯಾಲ್ಯೂ ಕೇಳಿದ್ದಾರೆ. ಈ ರೀತಿ ಕೊಟ್ಟ ತಕ್ಷಣ ಫಸ್ಟ್ ನಾವು ಇಡೀ ಇಕ್ವೇಷನ್ನ sin θ is equal to ಅಂತ ಬರ್ಕೋಬೇಕು. ನೋಡಿ, sin θ is equal to 12/13. ನಮಗೆ ಕೇಳಿರೋದು ಯಾವುದು, ಕೋಸಿಕ್ಯಾಂಟ್. ಕೋಸಿಕ್ಯಾಂಟ್ ಅನ್ನೋದು ಸೈನ್ನ ರೆಸಿಪ್ರೊಕಲೇ ಆಗಿರೋದ್ರಿಂದ ನಾವು ಇದನ್ನು ಡೈರೆಕ್ಟಾಗಿ ಬರಿಬೋದು. ಅಕಸ್ಮಾತ್ ಏನಾದರೂ ಕೋಸಿಕ್ಯಾಂಟ್ ಕೇಳೋ ಬದಲು ಟ್ಯಾನು ಅಥವಾ ಕಾಟು ಅಥವಾ ಇನ್ಯಾವುದೇ ಬೇರೆ ಯಾವುದೇ ರೆಸಿಪ್ರೊಕಲ್ ಕೇಳಿದ್ರು ನಾವು ಡೈರೆಕ್ಟಾಗಿ ಬರೆಯೋಕ್ಕಾಗಲ್ಲ. ಟ್ರಯಾಂಗಲ್ ಹಾಕ್ಕೊಂಡೇ ಸಾಲ್ವ್ ಮಾಡಬೇಕು. ನೋಡಿ, sin θ ಅಂದರೆ ಆಪೋಸಿಟ್ ಬೈ ಹೈಪಾಟಿನಿಯಸ್. ಆಪೋಸಿಟ್ ಅಂದರೆ ನೋಡಿ, ಇದನ್ನು θ ಅಂತ ಅಂದ್ಕೊಂಡ್ರೆ ಇದಕ್ಕೆ ಆಪೋಸಿಟ್ ಯಾವುದು, ಇದು ಹೈಪಾಟಿನಿಯಸ್ 13 ಇರುತ್ತೆ. ಇನ್ನು ಉಳಿದಿರೋದು ಇನ್ನೊಂದು ಯಾವುದಿರುತ್ತೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಹೇಗೆ, ಇದ್ರ ಡಿಸ್ಟೆನ್ಸ್ ಅಡ್ಜಸೆಂಟ್ ಸೈಡ್ನ ಏನಾಗಿರುತ್ತೆ ಅಂದರೆ 13 ಸ್ಕ್ವಯರ್ ಮೈನಸ್ 12 ಸ್ಕ್ವಯರ್, ಅಂದರೆ ಹೈಪಾಟಿನಿಯಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವಯರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್. ಈ ಫಾರ್ಮುಲಾ ಅಂದರೆ ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೇಕು. 169 ಮೈನಸ್ 144. ಈಗ ನಮಗೆ √25 ಬರುತ್ತೆ, ಅಂದರೆ 5. ಹಾಗಾದರೆ ಇದ್ರ ವ್ಯಾಲ್ಯೂ 5 ಬರುತ್ತೆ. ಈ ರೀತಿ ಮಾಡಿಕೊಂಡು ನಾವು ಉಳಿದಿರೋವೆಲ್ಲ ಕಂಡುಹಿಡಿಬೇಕು. ಆದರೆ ಇದರಲ್ಲಿ ನಮಗೆ ಡೈರೆಕ್ಟಾಗೆ ಮಾಡ್ಬೋದು. ಹೇಗೆ ಅಂದರೆ, ಕೋಸಿಕ್ಯಾಂಟ್ θ ಈಸ್ ಎ ರೆಸಿಪ್ರೊಕಲ್ ಆಫ್ sin θ. ನೋಡಿ, 1/sin θ ಅಂತ ಬರಿಬೋದು. 1/12/13 ಅಂತ ಇದೆ ಅಲ್ವಾ, ಅದರ ಉಲ್ಟಾ ಬರೆದ್ರೆ ಏನಾಗುತ್ತೆ, 13/12. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕೋಸಿಕ್ಯಾಂಟ್ θ. ಈ ರೀತಿ ನಾವು ಈ ಯಾವುದು ಇರುತ್ತೆ ಆಪ್ಷನ್ನಲ್ಲಿ ಯಾವ್ದು ಆನ್ಸರ್ ಇರುತ್ತೋ ಅದಕ್ಕೆ ನಾವು ಟಿಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಕ್ವಶನ್, ಇಫ್ ದ ಏರಿಯಾ ಆಫ್ ದಿ ಸರ್ಕ್ಯುಲರ್ ಬೇಸ್, ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಸಿಲಿಂಡರ್ ಈಸ್ 22 centimeter square and height is 10 centimeter, then volume of cylinder ಕೇಳಿದ್ದಾರೆ. ನೋಡಿ, ಇದು 1 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಮಾಡೋಕ್ಕೆ ಬರುತ್ತಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಫಸ್ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಗೊತ್ತಿದೆ ನಿಮಗೆ, πr²h. ನೋಡಿ, ಇದು ಸಿಲಿಂಡರ್ ಅಂತ ಅಂದ್ಕೊಂಡ್ರೆ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಅಂದರೆ ಇದು ಸರ್ಕಲ್ ಶೇಪ್ ಇದೆ. ಹಾಗಾಗಿ ಏರಿಯಾ ಆಫ್ ಸರ್ಕಲ್ ಏನು, πr² ಇಸ್ ಈಕ್ವಲ್ ಟು 22 centimeter square ಕೊಟ್ಟಿದ್ದಾರೆ ಅವರೇ. ಇನ್ನು ಹೈಟ್ ಆಫ್ ದ ಸಿಲಿಂಡರು ಕೊಟ್ಟಿದ್ದಾರೆ 10. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿದರೆ ನೋಡಿ, ನಿಮ್ಮ ಫಾರ್ಮುಲಾದಲ್ಲಿ πr² ಇದೆ, ಹೈಟು ಇದೆ. πr² ವ್ಯಾಲ್ಯೂ 22, ಹೈಟ್ ಎಷ್ಟು 10. ಅವಾಗ ಇವೆರಡು ಮಲ್ಟಿಪ್ಲೈ ಮಾಡಿದರೆ 220 ಸೆಂಟಿಮೀಟರಲ್ಲಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬ್ನ ನಾವು ಬರೀಬೇಕಾಗುತ್ತೆ. ಸೆಂಟಿಮೀಟರ್ ಸ್ಕ್ವಯರ್ ಇಂಟು ಸೆಂಟಿಮೀಟರ್ ಕ್ಯೂಬ್ ಈಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್. ಇದರಲ್ಲಿ ಕೊಟ್ಟಿರೋ ಆನ್ಸರಲ್ಲಿ ನಮಗೆ ಸಿ ಬಂತು, ಅಂದರೆ ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನಾವು ಆ ರೀತಿ ಅದಕ್ಕೆ ಟಿಕ್ ಹಾಕಬೇಕಾಗುತ್ತೆ. ನೋಡಿರಿ, ಇಲ್ಲಿ ಈ ಥರ 1 ಮಾರ್ಕ್ಸಲ್ಲಿ ಕೊಟ್ಟಿದ್ದಾರೆ ಅಂದರೆ ಅವರು ಡೈರೆಕ್ಟಾಗಿ ಮಾಡಬಹುದಾದಂತಹ ಪ್ರಾಬ್ಲಮ್ ಆಗಿರುತ್ತೆ ಅದು. ಅದಕ್ಕೆ ನಾವು πr² ಹಾಕ್ಕೊಂಡು ಆರ್ ವ್ಯಾಲ್ಯೂ ಕಂಡುಹಿಡಿದು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಒಂದು ಸರಿ ನೀವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, the formula used to find the curved surface area of cone of radius r, height h and slant height l. curved surface area ಕೇಳಿದರೆ ಆಫ್ ಕೋನ್. curved surface area ಆಫ್ ಕೋನ್ ನಮಗೆ ಗೊತ್ತೇ ಇದೆ, ಎಷ್ಟು, πr/l ಈಸ್ ದ ಫಾರ್ಮುಲಾ. ಇಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ ಎ ಆಪ್ಷನ್ ಇದೆಯಲ್ವ ಅದೇ ಕರೆಕ್ಟಾಗಿದೆ. ಆದರೆ ನಮಗೆ ಮಿಸ್ಲೀಡ್ ಮಾಡೋದಕ್ಕೆ ಅವರು ರೇಡಿಯಸ್ 6, ಸ್ಲ್ಯಾಂಟ್ ಹೈಟ್ L ಮತ್ತು ಹೈಟು 3 ಕೊಟ್ಟಿದ್ದಾರೆ. ನಮಗೆ 3 ಇರಬೇಕು ಅಂತ ಅಂದ್ಕೋಬಾರ್ದು ನಾವು, ಯಾಕೆಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನಲ್ಲಿ ಬರೀ
ಪೈ ಆರ್ ಎಲ್ ಅಷ್ಟೇ ಇರೋದು, ಅದರಲ್ಲಿ ಸ್ಲ್ಯಾಂಟ್ ಹೈಟ್ ಮಾತ್ರ ಇದೆ, ನಾರ್ಮಲ್ ಹೈಟ್ ಅಂದರೆ ಈ ಡೈರೆಕ್ಟ್ ಡಿಸ್ಟೆನ್ಸ್ ಇಲ್ಲ, ಅದು ಆಲ್ಟಿಟ್ಯೂಡ್ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಪೈ ಆರ್ ಎಲ್ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ 4th ಕ್ವಶನ್, ಇಫ್ ಸೈನ್ ಎ ಇಸ್ ಈಕ್ವಲ್ ಟು 1/√2 ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಗಲ್ ಎ ಈಸ್ ವಾಟ್ ಅಂತ ಕೇಳಿದ್ದಾರೆ. ಅಂದರೆ ಸೈನ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 1/√2. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯಂಗಲ್ ಎ ಅಂದರೆ ಆ್ಯಂಗಲ್ ಎನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಸೈನ್ ಎ ಇಸ್ ಈಕ್ವಲ್ ಟು, ನೋಡಿ 1/√2 ಅನ್ನೋದು ನೀವು ಟೇಬಲ್ ಹಾಕ್ದಾಗ ನಿಮಗೆ ಗೊತ್ತಾಗುತ್ತೆ, 1/√2 ಅನ್ನೋದು ಸೈನ್ 45ಗೆ ಈಕ್ವಲ್ಲು. ಹಾಗಾಗಿ ನೋಡಿ ಸೈನು ಕ್ಯಾನ್ಸಲ್, ಎ ಇಸ್ ಈಕ್ವಲ್ ಟು 45 ಡಿಗ್ರಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಆ್ಯಂಗಲ್ ಎ ಈಸ್ 45 ಡಿಗ್ರಿ. ಈ ರೀತಿ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 48 ಮೈನಸ್ ಸೈನ್ 42. ನೋಡಿ ಈ ರೀತಿ ನೋಡಿದ ತಕ್ಷಣ ಗೊತ್ತಾಗುತ್ತೆ 48 ಮತ್ತು 42 ಅವೆರಡೂ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅಲ್ಲ. ಅವೆರಡು ಯಾವ ಥರ ಇದ್ದಾವೆ ಅಂದರೆ ಅವೆರಡು ಆ್ಯಡ್ ಮಾಡಿದರೆ ನಮಗೆ 90 ಬರುತ್ತೆ. ಹಾಗಾಗಿ ಇವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಈ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ಗೆ ನಾವು ಸೈನ್ 90 ಮೈನಸ್ ಥೀಟಾ ಆ ರೀತಿ ಫಾರ್ಮುಲಾಸ್ ಹುಡುಕಬೇಕು. ಮತ್ತು ಈ ರೀತಿ ಕೊಟ್ಟ ತಕ್ಷಣ ನಿಮಗೆ ಕಾಸು ಮತ್ತು ಸೈನು, ಕಾಸ್ 90 ಮೈನಸ್ ಥೀಟಾಕ್ಕೆ ಸೈನ್ ಆಗಿರೋದ್ರಿಂದ ಇಲ್ಲಿ ಕಳೆಯೋದು ಅಂದರೆ ಮೈನಸ್ ಇದ್ದ ತಕ್ಷಣ ನೀವು ಇದ್ರ ವ್ಯಾಲ್ಯೂ 0 ಅಂತ ಬರೆದು ಬಿಡ್ಬೋದು. ಯಾಕೆಂದರೆ ಇದು ಕಳೆದ್ರೆ ನಮಗೆ 0 ಬರುತ್ತೆ. ಅದೇ ಏನಾದರೂ ಈ ರೀತಿ ಕೊಟ್ಟಿದ್ದರೆ ಡಿವೈಡೆಡ್ ಬೈ ಇದ್ದಿದ್ರೆ ನಾವು ಅದ್ರ ವ್ಯಾಲ್ಯೂ 1 ಅಂತ ಡೈರೆಕ್ಟಾಗಿ ಬರಿಬೋದು. ಇಲ್ಲ ಮಾಡ್ಬೋದು ಅಂದರೆ ಹೇಗೆ ಅಂದರೆ ನೋಡಿ, ಕಾಸ್ 48ನ 90 ಮೈನಸ್ 42 ಅಂತ ಬರಿಬೋದು, ಮೈನಸ್ ಸೈನ್ 42 ಹಾಗೆ ಬರ್ಕೋತಾ ಇದ್ದೀನಿ. ನೋಡಿ 90 ಮೈನಸ್ 42 ಅಂದರೆ 48. ಕಾಸ್ 90 ಮೈನಸ್ ಥೀಟಾ ಫಾರ್ಮಿಗೆ ಬಂತು. ಕಾಸ್ 90 ಮೈನಸ್ ಥೀಟಾ ಅಂದರೆ ಏನು ಫಾರ್ಮುಲಾ, ಸೈನ್ ಥೀಟಾ. ಈ ಅಪ್ಲೈ ಮಾಡೋಣ, ಸೈನ್ 42 ಆಗುತ್ತೆ ಮೈನಸ್ ಸೈನ್ 42. ಎರಡು ಕ್ಯಾನ್ಸಲ್ ಆದರೆ ನಮಗೆ ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. ಹಾಗೇನೂ ಡೈರೆಕ್ಟಾಗೂ ಬರಿಬಹುದು. ನೆಕ್ಸ್ಟ್ ಒನ್, ಫೈಂಡ್ ದ ಮೀನ್ ಆಫ್ 7, 11 ನೆಕ್ಸ್ಟ್ 2, 13 ಆ್ಯಂಡ್ 6. ಇಲ್ಲಿ 5 ನಂಬರ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ವ್ಯಾಲ್ಯೂ ಮೀನ್ ವ್ಯಾಲ್ಯೂ ಕಂಡುಹಿಡಬೇಕು. ನಿಮಗೆ ಫಾರ್ಮುಲಾ ಗೊತ್ತು, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಅಂದರೆ ಇಲ್ಲಿರೋಂಥ ಎಲ್ಲ ಸಂಖ್ಯೆಗಳನ್ನ ಕೂಡಿ ಡಿವೈಡೆಡ್ ಬೈ ಎನ್ ಮಾಡಬೇಕು. 7 ಪ್ಲಸ್ 11 ಪ್ಲಸ್ 2 ಪ್ಲಸ್ 13 ಪ್ಲಸ್ 6 ಓಲ್ ಡಿವೈಡೆಡ್ ಬೈ ಎಷ್ಟಿದ್ದಾವೆ, ಇವು 5 ಇದ್ದಾವೆ. ಡಿವೈಡ್ ಮಾಡೋಣ 5ಇಂದ. ಈಗ ನೋಡಿ ಫಸ್ಟ್ ಕೂಡ್ಕೋಬೇಕು. 7 ಪ್ಲಸ್ 11 ಅಂದರೆ 7 1 8, 8 2 10, 10 3 13, 13 6 19. ಇನ್ನು 1 ಉಳಿತು, 1 1 2 1 3. 39/5 ಬಂದಿದೆ. 5 1 5 7 35. ಇನ್ನು 4 ಉಳಿತು, 40 ಆಗುತ್ತೆ. ಪಾಯಿಂಟ್ ಇಟ್ಟರೆ 40 ಆಗುತ್ತೆ. ನೆಕ್ಸ್ಟ್ 5 8 40. Therefore 7.8 is the mean value. ಈ ರೀತಿ ನಾವು ಮೀನ್ ವ್ಯಾಲ್ಯೂ ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟ್ 7th ಪ್ರಾಬ್ಲಮ್, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಇದು ಡೈರೆಕ್ಟ್ ಕ್ವಶನು, ಫಾರ್ಮುಲಾ ಬರೆಯೋದಷ್ಟೇ. ಹಾಗಾಗಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 2πr ಇಂಟು r ಪ್ಲಸ್ h is the direct formula for total surface area of the cylinder. Next third main, 8th question, if sin A is equal to 3/4, sin A is equal to 3/4, find cos A and tan A. ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅವರು, ಸೈನ್ ಎ ಕೊಟ್ಟಿದ್ದಾರೆ, ಕಾಸ್ ಮತ್ತು ಟ್ಯಾನ್ ಕೇಳಿದ್ದಾರೆ. ಕೋಸಿಗೆಂಟ್ ಕೊಟ್ಟಿದ್ರೆ ಇದ್ರ ರಿವರ್ಸ್ ಬರೆದ್ಬಿಟ್ಟಿದ್ರೆ ಆಗಾಗ್ತಿತ್ತು. ಆದರೆ ಇಲ್ಲಿ ನಮಗೆ ಕೇಳಿರೋದೇನು, ಕಾಸು ಮತ್ತು ಟ್ಯಾನು. ಈ ಥರ ಕೇಳಿದ ತಕ್ಷಣ ನೀವೇನು ಮಾಡಬೇಕು, ಇದ್ರದ್ದು ಇದನ್ನು ಬರಿಬೇಕು. ಆಪೋಸಿಟ್ ಬೈ ಹೈಪಾಟಿನಿಯಸ್ ಅದರ ರೇಷಿಯೋ ಅದನ್ನು ಬರ್ಕೋಬೇಕು. ಬರ್ಕೊಂಡು ಫಸ್ಟು ಟ್ರಯಾಂಗಲ್ ಹಾಕ್ಕೋಬೇಕು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಓಕೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ 90 ಡಿಗ್ರಿ, ದಿಸ್ ಈಸ್ ಎ. ನೋಡಿ ಇಲ್ಲಿ ಏನು ಮಾಡ್ತೀನಿ, ಆಪೋಸಿಟ್, ಇದೇ ಆಪೋಸಿಟ್ಟು
ಇದು ರೈಟ್ ಆ್ಯಂಗಲ್ಗೆ ಅಪೋಸಿಟ್ ಇರೋದು ಹೈಪಾಟಿನಿಯಸ್ಸು, ಇನ್ನು ರಿಮೈನಿಂಗ್ ಸೈಡ್ ಏನಾಗಿರುತ್ತೆ ಅಡ್ಜಸೆಂಟ್ ಆಗಿರುತ್ತೆ. ಇದ್ರ ಫಾರ್ಮುಲಾ ಸೈನ್ ಎಗೆ ಫಾರ್ಮುಲಾ ಏನು? ಆಪೋಸಿಟ್ ಬೈ ಹೈಪಾಟಿನಿಯಸ್. ಆಪೋಸಿಟು 3 ಇದೆ, ನಾನು 3 ಬರ್ಕೋತೀನಿ. ಹೈಪಾಟಿನಿಯಸ್ ಏನಿದೆ 4 ಇದೆ, 3/4 ಇದೆ. ಅದು ಹೇಗಾದರೂ ಇರಲಿ, ಅಯ್ಯೋ 4 ಅನ್ನೋದು ಅಂದರೆ 4 ಕಡಿಮೆ ಇದೆಯಲ್ಲ, ಅಂದರೆ 3, 4, 5 ಇಲ್ಲಲ್ಲ ಅಂತ ನಾವು ಯೋಚನೆ ಮಾಡಬಾರ್ದು. ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಬರ್ಕೋಬೇಕಾಗುತ್ತೆ ನಾವು. ಇಲ್ಲಿ ಆಪೋಸಿಟ್ 3 ಇದೆ, ಹೈಪಾಟಿನಿಯಸ್ 4 ಇದೆ. ಈಗ ನಾವು ಇದಕ್ಕೆ 5 ಅಂತ ಬರೆಯೋಕ್ಕಾಗಲ್ಲ, ಯಾಕೆಂದರೆ ಇದು ಹೈಪಾಟಿನಿಯಸ್ ಏನಾದರೂ 5 ಇದ್ದಿದ್ರೆ ಇದು 4 ಆಗಿಬಿಡೋದು, ಡೈರೆಕ್ಟಾಗಿ ಬರಿಬೋದಿತ್ತು. ಈ ರೀತಿ ಬರಿಬೇಕಾದಾಗ ನಾವೇನು ಮಾಡಬೇಕು? ನಿಮಗೆ ಗೊತ್ತೇ ಇದೆ, ಪೈಥಾಗೊರಸ್ ಥಿಯರಮ್ ಏನಂತ ಹೇಳುತ್ತೆ? 3 ಸ್ಕ್ವಯರ್ ಅಂದರೆ ಆಪೋಸಿಟ್ ಸ್ಕ್ವಯರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಹೈಪಾಟಿನಿಯಸ್ ಸ್ಕ್ವಯರ್ ಅಂತ ಹೇಳುತ್ತೆ. ಅಡ್ಜಸೆಂಟ್ ಸ್ಕ್ವಯರ್ ಈಸ್ ಈಕ್ವಲ್ ಟು 4 4 16 ಮೈನಸ್ 3 3 9, ಟೇಕಿಂಗ್ ರೂಟ್ ಆನ್ ಬೋತ್ ಸೈಡ್ಸ್. ಆವಾಗ ಅಡ್ಜಸೆಂಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 16 and 9 ಹೋದರೆ ಎಷ್ಟು? ಇನ್ನು 7 ಬರುತ್ತೆ. ರೂಟ್ 7 ಬಂದಿದೆ. ಈಗ ನಿಮಗೆ ಅಡ್ಜಸೆಂಟ್ ಸಿಕ್ತು. ಈಗ ಕಾಸಿಯ ಫಾರ್ಮುಲಾ ಗೊತ್ತು ನಿಮಗೆ. ಕಾಸ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾಟಿನಿಯಸ್, ಅಡ್ಜಸೆಂಟ್ ವ್ಯಾಲ್ಯೂ ರೂಟ್ 7 ಬೈ ಹೈಪಾಟಿನಿಯಸ್ ಅಂದರೆ 4. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಅಂತಲೂ ಬರ್ಕೋಬೋದು, ಇಲ್ಲ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತಲೂ ಬರ್ಕೋಬೋದು. ಆಪೋಸಿಟ್ ಎಷ್ಟಿದೆ? 3 ಇದೆ, ಅಡ್ಜಸೆಂಟ್ ರೂಟ್ 7 ಇದೆ. ಈ ರೀತಿ ನಾವು ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು 9th one. ಇಫ್ secant a is 3a is equal to cosecant a minus 10. Cosecant a minus 10 degree. Find if 3a is acute angle, find the value of a ಅಂತ ಕೇಳಿದ್ದಾರೆ. ಆವಾಗ ಈ ರೀತಿ ಕೊಟ್ಟ ತಕ್ಷಣ ನಿಮಗೆ ಗೊತ್ತಿದೆ ಸೀಕ್ಯಾಂಟು ಮತ್ತು ಕೋಸಿಕ್ಯಾಂಟ್ ಎರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸು, ಅಂದರೆ 90 ಮೈನಸ್ ಥೀಟಾ ಬರ್ಕೊಂಡಾಗ ಎರಡು ಸೇಮ್ ಬರುತ್ತೆ. ಈಗ ನೋಡಿ, ಈ ಸೀಕ್ಯಾಂಟ್ 3a ಏನಂತ ಬರಿಬೋದು? ಕೋಸಿಕ್ಯಾಂಟ್ 90 ಮೈನಸ್ 3a ಅಂತ ಇರುತ್ತಾ? ನೋಡಿ, 90 ಮೈನಸ್ 3a ಅಂದರೆ ಕೋಸಿಕ್ಯಾಂಟ್ 90 ಮೈನಸ್ 3aಗೆ ನಾವು ಸೀಕ್ಯಾಂಟ್ 3a ಅಂತ ಬರಿಬೋದು. ಕೋಸಿಕ್ಯಾಂಟ್ ಬಿಕಾಸ್ ಬರಿಬೇಕಿಲ್ಲಿ ಕೋಸಿಕ್ಯಾಂಟ್ 90 ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಸೀಕ್ಯಾಂಟ್ ಥೀಟಾ ಆಗಿರೋದ್ರಿಂದ ನಾವು ಥೀಟಾ ಬದಲಿಗೆ ಏನಿದೆ ಇಲ್ಲಿ 3 ಥೀಟಾ ಇದೆ ಅಷ್ಟೇ, ಅಲ್ಲ 3a ಇದೆ. ಆವಾಗ ಇಲ್ಲೂ ಅಷ್ಟೇ 90 ಮೈನಸ್ 3a ಇದೆ, ಅಷ್ಟೇ ಡಿಫ್ರೆನ್ಸು. ಥೀಟಾ ಇರೋತ್ತಾಗೆ 3a ಅಂತ ಇದೆ ಅಷ್ಟೇ. ಹಾಗಾಗಿ ನಾವೇನು ಮಾಡ್ಕೋತೀವಿ? ಆ ರೀತಿ ಬರ್ಕೋತೀವಿ. ಆ ರೀತಿ ಬರ್ಕೊಂಡ ತಕ್ಷಣ ಇವಾಗ ನಿಮಗೆ ಇಲ್ಲಿ LHS ಅಲ್ಲಿ ಕೋಸಿಕ್ಯಾಂಟಲ್ಲಿ ಬಂತು. ಆವಾಗ ನಿಮಗೆ RHS ಅಲ್ಲಿ ಆಲ್ರೆಡಿ ಕೋಸಿಕ್ಯಾಂಟ್ a ಮೈನಸ್ 10 ಅಂತಲೇ ಇದೆ. ನೋಡಿ, ಕೋಸಿಕ್ಯಾಂಟ್ ಕ್ಯಾನ್ಸಲ್ ಆಗುತ್ತೆ. 90 ಮೈನಸ್ 3a ಈಸ್ ಈಕ್ವಲ್ ಟು a ಮೈನಸ್ 10. ಈಗ ಏನೆಲ್ಲ ಒಂದು ಕಡೆ ತರೋಣ. 90 ಮೈನಸ್ 10 ಈ ಕಡೆ ಬಂದರೆ ಪ್ಲಸ್ 10 ಆಗುತ್ತೆ. a ಪ್ಲಸ್ 3a ಈ ಕಡೆ ಬಂದರೆ ಪ್ಲಸ್ 3a ಆಗುತ್ತೆ. ಅಂದರೆ 4a ಈಸ್ ಈಕ್ವಲ್ ಟು 100, a ಈಸ್ ಈಕ್ವಲ್ ಟು 4 1s 4 25s, ಅಂದರೆ a ವ್ಯಾಲ್ಯೂ ಏನಾಯಿತು? 25 ಡಿಗ್ರಿ ಬರುತ್ತೆ. ಹಾಗಾದರೆ ಆ್ಯಂಗಲ್ a ಎಷ್ಟಿದೆ? 25 ಡಿಗ್ರಿ ಅಂತ ನಾವು ಈ ರೀತಿ ಕಂಡುಹಿಡಿಬೇಕಾಗುತ್ತೆ. ನೋಡಿರಿ, 3a ಈಸ್ ಎ ಅಕ್ಯೂಟ್ ಆ್ಯಂಗಲ್. 3 × 25 ಅಂದರೆ 75 ಈಸ್ ಆಲ್ಸೋ ಅಕ್ಯೂಟ್ ಆ್ಯಂಗಲ್. ಈ ರೀತಿ ನಾವು ಸಾಲ್ವ್ ಮಾಡಬೇಕು. ಸೀಕ್ಯಾಂಟು ಕೋಸಿಕ್ಯಾಂಟು ಯಾವುದ್ರಲ್ಲಾದರೂ ಕೊಡಲಿ, ಕೊಟ್ಟಿರೋದನ್ನ ಒಂದನ್ನು ಮಾತ್ರ ನಾವು ಈ ರೀತಿ 19ನಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು, ಇನ್ನೊಂದು ಹಾಗೆ ಬರೀಬೇಕು. ಅವಾಗ ಕ್ಯಾನ್ಸಲ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆರ್, ಇದರಲ್ಲೇ 6 ಚಾಯ್ಸ್ ಕೊಟ್ಟಿದ್ದಾರೆ. ಎವ್ಯಾಲ್ಯೂಯೇಟ್ ಸೈನ್ ಸ್ಕ್ವಯರ್ 60 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವಯರ್ 27 ಡಿಗ್ರಿ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ 17 ಪ್ಲಸ್ ಕಾಸ್ ಸ್ಕ್ವಯರ್ 73. ಈ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇದನ್ನು ನಾವು ಸಾಲ್ವ್ ಮಾಡಬೇಕು. ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿ, ಸೈನ್ ಆ್ಯಂಡ್ ಕಾಸು ಇವೆರಡು ಏನು ರೆಸಿಪ್ರೋಕಲ್ಸು, ಮತ್ತು ಇದು ರೆಸಿಪ್ರೋಕಲ್ಸಿಗಿಂತ ಎರಡು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಹಾಗಾಗಿ ಈ 63 27 ಇವೆಲ್ಲ ಎಂಥವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಎರಡು ಆ್ಯಡ್ ಮಾಡಿದರೆ 90 ಬರುತ್ತೆ. ಈ ರೀತಿ ಮಾಡಿದಾಗ ನೋಡಿ, ಇದು
63 27 ಕೂಡಿದರೆ 90 ಬರುತ್ತೆ. 17 ಮತ್ತು 73 ಕೂಡಿದ್ರೂ 19 ಬರುತ್ತೆ. ಇವಾಗ ನಾವೇನು ಮಾಡೋಣ, ಯಾವುದಾದ್ರೂ ಒಂದನ್ನು ಚೇಂಜ್ ಮಾಡೋಣ. ಈಗ ಸೈನ್ ಸ್ಕ್ವೇರ್ ಇದೆ. ಈಗ ಸೈನ್ ಸ್ಕ್ವೇರ್ 63ನ ಏನಂತ ಬರ್ಕೋಬೋದು, ನಾವೇನು ಮಾಡ್ಬೋದು ಅಂದರೆ ಸೈನ್ ಸ್ಕ್ವಯರ್ ಸೈನ್ 63ನ 90 ಮೈನಸ್ ಏನಂತ ಬರ್ಕೋಬೋದು ನೋಡಿ, 90ನಲ್ಲಿ 63 ಕಳೀರಿ, ಎಷ್ಟು ಬರುತ್ತೆ 7, ಇನ್ನು 8 ಉಳಿತು 27, ಅಂದರೆ ಏನು ಬಂತು 27. ಓಕೆನಾ. ಪ್ಲಸ್ ಸೈನ್ ಸ್ಕ್ವೇರ್ 27ನ ಹಾಗೆ ಬರ್ಕೋತೀನಿ ನಾನು, ಇದನ್ನು ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಒಂದನ್ನು ಚೇಂಜ್ ಮಾಡ್ಕೋತೀನಿ. ಕಾಸ್ 17ನ 90 ಮೈನಸ್ 73 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಯಾಕೆಂದರೆ 90ನಲ್ಲಿ 73 ಕಳೆದ್ರೆ 17 ಬರುತ್ತೆ. ಆದರೆ ಇಲ್ಲಿ ಕಾಸ್ ಸ್ಕ್ವೇರ್ 73ನ ನಾನು ಏನು ಮಾಡಲ್ಲ, ಹಾಗೆ ಬರ್ಕೋತೀನಿ. ಓಕೆ, ಈ ರೀತಿನೇ ಬರ್ಕೋತೀನಿ. ನೆಕ್ಸ್ಟು ನೋಡಿ, ಸೈನ್ 90 ಮೈನಸ್ ಟೀಟಾ ಇದು ಯಾವ ಫಾರ್ಮಲ್ಲಿದೆ, ಸೈನ್ 90 ಮೈನಸ್ ಟೀಟಾ. ಇದು ಸೈನ್ 90 ಮೈನಸ್ ಟೀಟಾ ಇದ್ದರೆ ಅದನ್ನು ನಾವು ಕಾಸ್ ಟೀಟಾ ಅಂತ ಬರಿಬೋದು. ಕಾಸ್ 27 ಸ್ಕ್ವಯರ್, ಕಾಸ್ ಸ್ಕ್ವಯರ್ 27 ಪ್ಲಸ್ ಸೈನ್ ಸ್ಕ್ವಯರ್ 27 ಡಿವೈಡೆಡ್ ಬೈ ಇದನ್ನು ಕಾಸ್ 90 ಮೈನಸ್ ಟೀಟಾ ಫಾರ್ಮಲ್ಲಿದೆ ಇದು. ಆವಾಗ ಅದನ್ನು ಏನು ಮಾಡ್ಬೋದು ನಾವು, ಸೈನ್ ಸ್ಕ್ವಯರ್ 73 ಅಂತ ಬರಿಬೋದು ಪ್ಲಸ್ ಕಾಸ್ ಸ್ಕ್ವಯರ್ 73. ಇಲ್ಲೇನಾಗಿದೆ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇದೆ ನೋಡಿ. ನೀವು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಇಲ್ಲಿ ಎರಡೂ ಕಡೆ ಟೀಟಾ ಸೇಮ್ ಇರೋದ್ರಿಂದ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಎಷ್ಟು 1. ಅದೇ ಥರ ಸೈನ್ ಸ್ಕ್ವೇರ್ 73 ಪ್ಲಸ್ ಕಾಸ್ ಸ್ಕ್ವೇರ್ 73 ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಫಾರ್ಮಲ್ಲೇ ಇದೆ ಇದೂ, ಅದ್ರ ವ್ಯಾಲ್ಯೂನು 1. 1/1 ಅಂದರೆ ಎಷ್ಟು 1. ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ನೋಡ್ಕೋಬೇಕು ಫಸ್ಟ್ ಒಂದು ಸರಿ. 63 ಮತ್ತು 27 ಕೂಡಿದರೆ 90 ಬರುತ್ತೆ. ಅದೇ ಥರ 17 ಪ್ಲಸ್ 73 ಕೂಡಿದ್ರೂ 90ನೇ ಬರುತ್ತೆ. ಆ ಥರ ಇತ್ತು ನಾವು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಫಾರ್ಮಿಗೆ ತಂದು ಮಾಡಬೇಕಾಗುತ್ತೆ. ಎರಡು ಸೈನಲ್ಲಿದ್ದಾವೆ, ಒಂದನ್ನು ಸೈನಿಗೆ ಕನ್ವರ್ಟ್ ಮಾಡಿದರೆ ಕಾಸ್ ಆಗುತ್ತೆ. ಇಲ್ಲಿ ಎರಡು ಕಾಸಲ್ಲಿದ್ದಾವೆ, ಕಾಸ್ನ ಕನ್ವರ್ಟ್ ಮಾಡಿದರೆ ಸೈನ್ ಆಗುತ್ತೆ. ಆ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು 10th ಕ್ವಶನ್. ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 4.2 ಸೆಂಟಿಮೀಟರ್. ಒಂದು ಮೆಟಾಲಿಕ್ ಸ್ಪಿಯರ್ ಇದೆ. ಓಕೆ, ಇದರ ರೇಡಿಯಸ್ ಎಷ್ಟಿದೆ 4.2 ಸೆಂಟಿಮೀಟರ್. ಇದನ್ನು ಮೆಲ್ಟ್ ಮಾಡ್ತಾ ಇದ್ದಾರೆ. ಮೆಲ್ಟ್ ಮಾಡ್ತಾರೆ ಅಂದರೆ ಕರಗಿಸ್ತಾರೆ. ಕರಗಿಸಿ ರೀಕ್ಯಾಸ್ಟ್ ಇಂಟು ಶೇಪ್ ಆಫ್ ಸಿಲಿಂಡರ್, ಒಂದು ಸಿಲಿಂಡರ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಈ ರೀತಿ ಕನ್ವರ್ಟ್ ಮಾಡಿರೋಂತಹ ಸಿಲಿಂಡರ್ನ ರೇಡಿಯಸ್ ಎಷ್ಟಿದೆ 6 ಸೆಂಟಿಮೀಟರ್ ಇದೆ. ಹಾಗಾದರೆ ಹೈಟ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ನಿಮಗೆ ಈ ರೀತಿ ಒಂದು ವಸ್ತುನ ಮೆಲ್ಟ್ ಮಾಡಿ ಇನ್ನೊಂದಾಗಿ ಕನ್ವರ್ಟ್ ಮಾಡ್ತಾರೆ ಅಂದ ತಕ್ಷಣ ನಿಮಗೆ ಬರಬೇಕು. ಯಾಕೆಂದರೆ ಇದರ ವಾಲ್ಯೂಮು ಅದರ ವಾಲ್ಯೂಮು ಎರಡು ಸೇಮ್ ಇರುತ್ತೆ. ಯಾಕೆಂದರೆ ಇದನ್ನೇ ಕರಗಿಸಿ ಅದನ್ನಾಗಿ ಮಾಡಿರೋದ್ರಿಂದ ಎರಡರದ್ದು ಶೇಪ್ ಡಿಫ್ರೆಂಟ್ ಇರ್ಬೋದೇ ಹೊರತು ಅದರ ವಾಲ್ಯೂಮ್ ಸೇಮ್ ಇರುತ್ತೆ. ಹಾಗಾಗಿ ದೇ ಹ್ಯಾವಿಂಗ್ ಬೋತ್ ಹ್ಯಾವಿಂಗ್ ಸೇಮ್ ವಾಲ್ಯೂಮ್. ದೇರ್ ಫಾರ್ ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಸ್ಪಿಯರ್ಗೆ ಫಾರ್ಮುಲಾ ಗೊತ್ತು ನಿಮಗೆ, 4/3 πr³. ಅದೇ ಥರ ಇದ್ರದ್ದು ಫಾರ್ಮುಲಾ ಗೊತ್ತು, πr²h. ಇದ್ರದ್ದು ರೇಡಿಯಸ್ಸೇ ಬೇರೆ, ಇದ್ರದ್ದು ರೇಡಿಯಸ್ಸೇ ಬೇರೆ. ಹಾಗಾಗಿ ಇದ್ರ ಸ್ಪಿಯರ್ ಅಂತ ಬರ್ಕೋತೀನಿ, ಇಲ್ಲಿ ಸಿಲಿಂಡರ್ ಅಂತ ಬರ್ಕೋತೀನಿ. ಈಗ ನೋಡಿ ಪೈ ಕ್ಯಾನ್ಸಲ್ಲ, ಎರಡು ಸೇಮ್ ಇದೆ. ಇನ್ನು 4/3 ಹಾಗೆ ಬರ್ಕೋತೀನಿ. r³ ಅಂದರೆ ರೇಡಿಯಸ್ ಗೊತ್ತಿದೆ, ಇದೇ ತಾನೇ 4.2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಸಿಲಿಂಡರ್ ಎಷ್ಟಿದೆ 6 ಸ್ಕ್ವಯರ್ ಇಂಟು ಹೈಟ್ ಆಫ್ ದಿ ಸಿಲಿಂಡರ್ ಕೇಳಿದ್ದಾರೆ, ಹಾಗೆ ಬರ್ಕೋತೀನಿ. ಈಗ ನೋಡಿ ಈ 6 ಸ್ಕ್ವೇರ್ನ ನಾವು ಇಲ್ಲಿಗೆ ಅಂದರೆ ಡಿನಾಮಿನೇಟರಿಗೆ ತರ್ತೀವಿ. ಆವಾಗ HC ಅನ್ನೋದೇನಾಗುತ್ತೆ 4/3 ಇಂಟು 4.2 ಇಂಟು 4.2 ಇಂಟು 4.2 ಬೈ 6 ಇಂಟು 6 ಅಂದರೆ 36. ಈಗ 4 1s 4 9s 36. ಈಗ 3ಇಂದ 3 1s 3 ಪಾಯಿಂಟ್ ಇಡ್ತೀರಾ, 12 ಆಯಿತು. 3 4s 12. ಅದೇ ಥರ 3ಇಂದ 3 3s 9, 3 1.4s 3 1s 3 1.4s ಅಂದರೆ
ಎಚ್ ಸಿ ಅನ್ನೋದು 1.4 ಇಂಟು 1.4 ಇಂಟು 1.4ಗೆ ಸಮ. ಅಂದರೆ ಮಲ್ಟಿಪ್ಲೈ ಮಾಡಬೇಕು. ನಿಮಗೆ ಗೊತ್ತೇ ಇದೆ 14 ಝ 196 ಅಂದರೆ 1.96 ಬರುತ್ತೆ. ಇಂಟು 1.4 ಮಲ್ಟಿಪ್ಲೈ ಮಾಡೋಣ. 4 6 24, 4 9 ಝ 36 ಪ್ಲಸ್ 2 38, 4 1 ಝ 4 ಪ್ಲಸ್ 3 7, 1ಇಂದ ಮಲ್ಟಿಪ್ಲೈ ಮಾಡಿದರೆ 196 ಬರುತ್ತೆ. 4 8 ಪ್ಲಸ್ 6 14, 9 ಪ್ಲಸ್ 1 10 17 2 ಅಂದರೆ 2744. ಇಲ್ಲಿ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ 1 ಡಿಜಿಟ್, ಇಲ್ಲಿ 2 ಡಿಜಿಟ್, 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡೋಣ. 2.744 ಸೆಂಟಿಮೀಟರ್ ಈಸ್ ದ ಹೈಟ್ ಆಫ್ ದಿ ಸಿಲಿಂಡರ್. ಈ ರೀತಿ ನಾವು ಇದರ ಸಿಲಿಂಡರ್ನ ಹೈಟ್ನ ಕಂಡುಹಿಡಿಬೇಕು. ಈ ರೀತಿ ಒಂದನ್ನು ಮೆಲ್ಟ್ ಮಾಡಿ ಇನ್ನೊಂದಾಗಿ ಕನ್ವರ್ಟ್ ಮಾಡ್ತಾರೆ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಎರಡರದ್ದು ವಾಲ್ಯೂಮ್ ಸೇಮ್ ಇರುತ್ತೆ. ಹಾಗಾಗಿ ಎರಡರದ್ದು ವಾಲ್ಯೂಮ್ ಫಾರ್ಮುಲಾ ಹಾಕ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು 11th ಕ್ವಶನ್, ಫೈಂಡ್ ದ ಮೀಡಿಯನ್. ನೋಡಿ, ಮೀಡಿಯನ್ ಅಂದ ತಕ್ಷಣ ನಿಮಗೆ ಇದು ಅನ್ಗ್ರೂಪ್ಡ್ ಡಾಟಾ, ಅಂದರೆ ಗ್ರೂಪ್ ಮಾಡಿಲ್ಲ. ಆ ರೀತಿ ಅನ್ಗ್ರೂಪ್ಡ್ ಡಾಟಾ ಕೊಟ್ಟಾಗ ನಾವು ಫಸ್ಟ್ ಏನು ಮಾಡಬೇಕು, ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. ನೋಡಿ, 20, 29, 28, 33, 25, 43, 38 ಆ್ಯಂಡ್ 42 ಈ ರೀತಿ ಕೊಟ್ಟಿದ್ದಾರೆ. ಫಸ್ಟ್ ಇದರಲ್ಲಿ ತುಂಬ ಚಿಕ್ಕದು ಯಾವುದು ಅಂತ ನೋಡ್ಕೋಬೇಕು. 20 ಈಸ್ ದ ಸ್ಮಾಲೆಸ್ಟ್. ಅದಕ್ಕಿಂತ ಒಂಚೂರು ದೊಡ್ಡದು 20ನಲ್ಲಿ ಯಾವುದಿದೆ, 29 ಇದೆ, 28 ಇದೆ, 25 ಇದೆ. ಹಾಗಾಗಿ 25 ಬರೆಯೋಣ. ಆಮೇಲೆ 28, 29. ನೆಕ್ಸ್ಟು 30ನಲ್ಲಿ 33 ಇದೆ, 38 ಇದೆ, 42 ಇದೆ, 43 ಇದೆ. ಈಗ ಅಸೆಂಡಿಂಗಲ್ಲಿ ಬರೆದ್ವಿ. ಈಗ ನೋಡಿ, ನಾವು ಮಧ್ಯದಿಂದ ಹಿಂಗೆ ಹಾಕ್ಕೊಳ್ತಾ ಹೋಗಬೇಕು. 1 ಈ ಕಡೆ ಒಂದು, ಲಾಸ್ಟ್ ಒಂದು ಕ್ಯಾನ್ಸಲ್ ಮಾಡ್ತಾ ಹೋಗ್ತೀನಿ. ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು. ಮಧ್ಯದಲ್ಲಿ ಏನಾಯಿತು, 2 ನಂಬರ್ಸ್ ಉಳ್ಕೊಂಡ್ವು. ದೇರ್ಫೋರ್ ಮೀಡಿಯನ್ ಈಸ್ ಈಕ್ವಲ್ ಟು 29 ಪ್ಲಸ್ 33/2. ಎರಡು ಕೂಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಮೀಡಿಯನ್ ಬರುತ್ತೆ. ಅಂದರೆ ಮಿಡಲ್ ಟರ್ಮ್. ಮೀಡಿಯನ್ ಈಸ್ ನಥಿಂಗ್ ಬಟ್ ಮಿಡಲ್ ಟರ್ಮ್. ಹಾಗಾಗಿ ನಾವು ಮಿಡಲಲ್ಲಿ ಇಲ್ಲಿ ಆಡ್ ನಂಬರ್ಸ್ ಇದ್ದಿದ್ರೆ ಒಂದೇ ಒಂದು ನಂಬರ್ ಬಂದುಬಿಡೋದು, ಹಾಗಾಗಿ ಅದನ್ನೇ ಬರಿಬೋದಿತ್ತು. ಆದರೆ ಇಲ್ಲಿ ಈವನ್ ನಂಬರ್ಸ್ ಇರೋದ್ರಿಂದ ನಾವೇನು ಮಾಡಬೇಕು, ಮಧ್ಯದಲ್ಲಿ 2 ನಂಬರ್ಸ್ ಉಳ್ಕೋತವೆ. ಆವಾಗ ನಾವು ಅವೆರಡೂ ಕೂಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಮೀಡಿಯನ್ ಬರುತ್ತೆ. 9 3 12, 3 1 4 2 6 ಡಿವೈಡೆಡ್ ಬೈ 2. 2 1 ಝ 2 3 ಝ 2 1 ಝ 31 ಈಸ್ ದ ಮೀಡಿಯನ್ ವ್ಯಾಲ್ಯೂ. ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 4th ಮೇನ್. ಕ್ಯೂಬ್ಸ್ ಈಚ್ ಆಫ್ ವಾಲ್ಯೂಮ್ 64. ಈ ನೋಡಿ, 2 ಕ್ಯೂಬ್ಸ್ ಇದ್ದಾವೆ. ಎರಡದ್ದು ವಾಲ್ಯೂಮ್ ಎಷ್ಟಿದೆ, 64 ಸೆಂಟಿಮೀಟರ್ ಕ್ಯೂಬೇ ಇದೆ. ಅಂದರೆ ವಾಲ್ಯೂಮ್ ಆಫ್ ಕ್ಯೂಬ್ ಅಂದರೆ ಎಷ್ಟು, L ಕ್ಯೂಬ್ ಇಸ್ ಈಕ್ವಲ್ ಟು 64. L ಇಸ್ ಈಕ್ವಲ್ ಟು, ನೋಡಿ ಇದನ್ನು 4 ಕ್ಯೂಬ್ ಅಂತ ಬರಿಬೋದು. 4 4 ಝ 16, 16 4 ಝ 64. ಕ್ಯೂಬ್ ಕ್ಯಾನ್ಸಲ್ ಆದರೆ ನಮಗೆ L ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಸಿಗುತ್ತೆ. ಈ ಎರಡನ್ನೂ ಏನು ಮಾಡಿದ್ದಾರೆ, ಜಾಯಿನ್ ಎಂಡ್ ಟು ಎಂಡ್. ಏನು ಮಾಡಿದ್ದಾರೆ, ಎಂಡ್ ಟು ಎಂಡ್ ಜಾಯಿನ್ ಮಾಡಿದ್ದಾರೆ. ಈ ರೀತಿ ಜಾಯಿನ್ ಮಾಡಿದಾಗ ನಿಮಗೆ ಈ ರೀತಿ ಕ್ಯೂಬಾಯ್ಡ್ ಬರುತ್ತೆ. ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ರಿಸಲ್ಟಿಂಗ್ ಕ್ಯೂಬಾಯ್ಡ್. ಇದ್ರದ್ದು ಸರ್ಫೇಸ್ ಏರಿಯಾನ ಕಂಡುಹಿಡಿಬೇಕು. ಟೋಟಲ್ ಸರ್ಫೇಸ್ ಏರಿಯಾ ನಿಮಗೆ ಫಾರ್ಮುಲಾ ಗೊತ್ತು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು 2 ಇಂಟು ಏನು, ಎಚ್ ಅಲ್ಲ, ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್. ಇದು ಅಂದರೆ ಇವಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರುತ್ತೆ 2 ಟೈಮ್ಸ್ ಇರುತ್ತೆ ಅಂತ. 2 ಇಂಟು ಲೆಂತು, ನೋಡಿ ಇಲ್ಲಿ ಇದು 4, ಇದು 4. ಲೆಂತ್ ಮಾತ್ರ 4 + 4 ಏನಾಯಿತು, 8 ಸೆಂಟಿಮೀಟರ್. ಲೆಂತ್ 8 ಆಗ್ತಾ ಇದೆ. ಬಟ್ ಬ್ರೆಡ್ತೂ 4 ಇದೆ, ಹೈಟೂ 4 ಇದೆ. ಅದು ಚೇಂಜ್ ಆಗೋಲ್ಲ. ಆದರೆ ಲೆಂತ್ ಮಾತ್ರ ಎರಡನ್ನೂ ಅಟ್ಯಾಚ್ ಮಾಡಿರೋದ್ರಿಂದ ಲೆಂತ್ ಮಾತ್ರ ಡಬಲ್ ಆಗುತ್ತೆ. ಬಟ್ ಹೈಟ್ ಮತ್ತು ಬ್ರೆಡ್ತ್ ಸೇಮ್ ಇರೋದ್ರಿಂದ ನಾವು ಲೆಂತಿಗೆ ಮಾತ್ರ 8 ಹಾಕ್ಕೋಬೇಕು. ಬ್ರೆಡ್ತ್ 4 ಬರ್ಕೊಳ್ಳಿ. ಅದೇ ಥರ ಬ್ರೆಡ್ತ್ 4, ಹೈಟು 4. ಅದೇ ಥರ 4 ಇಂಟು 8 ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. 2 ಇಂಟು 8 4 ಝ 32, 4 4 ಝ 16 ಪ್ಲಸ್ 8 4 ಝ 32.
2 ಟೈಮ್ಸ್ ಆಫ್ 32 ಅಂದರೆ 64 ಪ್ಲಸ್ 16 10 8 80 ಆಯಿತು. 80 2s 160 ಸೆಂಟಿಮೀಟರ್ ಸ್ಕ್ವಯರ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಕೇಳಿದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ನ ನಾವು ಕಂಡುಹಿಡಬೇಕು ಅಂದರೆ ಫಸ್ಟ್ ಫಾರ್ಮುಲಾ ಬರಿತೀವಿ. ಈಗ ಎರಡೂ ಕ್ಯೂಬ್ನ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಲೆಂತ್ ಮಾತ್ರ ಡಬಲ್ ಆಗುತ್ತೆ, ಹೈಟು ಮತ್ತು ಬ್ರೆಡ್ತು ಸೇಮ್ ಇರುತ್ತೆ, 4 ಸೆಂಟಿಮೀಟರೇ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಅದನ್ನು ಸಾಲ್ವ್ ಮಾಡಿದರೆ 160 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟು 13th ಕ್ವಶನ್. ಮೋಡ್ನ ಕಂಡುಹಿಡಿಬೇಕು. ಇದರಲ್ಲಿ ಹೇಗೆ ಕಂಡುಹಿಡಿಯೋದು ನೋಡಿ, ಕ್ಲಾಸ್ ಇಂಟರ್ವಲ್ಲು ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. 1 to 3, ನೆಕ್ಸ್ಟ್ 3 to 5, 5 to 7, 7 to 9, 9 to 11. ನೆಕ್ಸ್ಟ್ ಅದೇ ಥರ ಫ್ರೀಕ್ವೆನ್ಸಿ 7, 8, 2, 2, 1 ಈ ರೀತಿ ಕೊಟ್ಬಿಟ್ಟು ಮೋಡ್ ಕೇಳಿದರೆ ನಮಗೆ ಮೋಡ್ಗೆ ಯಾವುದೇ ಟೇಬಲ್ ಬರಲ್ಲ, ಡೈರೆಕ್ಟ್ ಫಾರ್ಮುಲಾ ಇದೆ. ಎಲ್ ಪ್ಲಸ್ F1 ಮೈನಸ್ F0 ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇಲ್ಲಿ ನೋಡಿ ಯಾವುದು ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಯಾವುದಿದೆ ಅಂತ ಫಸ್ಟ್ ನೋಡ್ಕೋಬೇಕು ನಾವು. ಓಕೆ, ಫಸ್ಟು ನೋಡಿ ಇದು 7 ಇದೆ, 7ಗಿಂತ ಹೈಯೆಸ್ಟ್ ಅಂದರೆ 8, ಇದೊಂದೇ ಹೈಯೆಸ್ಟು. ಹಾಗಾಗಿ ಈ ರೋನಲ್ಲಿ ನಿಮಗೆ ಮೋಡ್ ಇದೆ ಅಂತ ನೀವು ಕಂಡುಹಿಡ್ಕೋಬೇಕು. ಮೋಡ್ ಎಲ್ಲಿದೆ ಅಂದರೆ ಯಾವ ಫ್ರೀಕ್ವೆನ್ಸಿ ಹೈಯೆಸ್ಟ್ ಇರುತ್ತೋ ಆ ರೋನಲ್ಲಿ ಮೋಡ್ ಇರುತ್ತೆ ಅಂತ ಅಂದ್ಕೋಬೇಕು. ಆವಾಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯಲ್ಲ ಅದೇ F1 ಆಗಿರುತ್ತೆ, ಇದು F1 ಆಗಿರುತ್ತೆ. ಅದ್ರ ಹಿಂದಿರೋದು F0, ಮುಂದೆ ಇರೋದು F2. ಈಗ ನೋಡಿ ಫಸ್ಟ್ ಬರ್ಕೋಬೇಕು. F1 ಈಸ್ ಈಕ್ವಲ್ ಟು 8, F2 ಈಸ್ ಈಕ್ವಲ್ ಟು 2, F0 ಈಸ್ ಈಕ್ವಲ್ ಟು 7. ನೆಕ್ಸ್ಟು ಇದು ಅಂದರೆ ಇಲ್ಲೂ 3 ಇರೋದ್ರಿಂದ ನಿಮಗೆ ಎಲ್ ವ್ಯಾಲ್ಯೂ ಏನಾಗಿರುತ್ತೆ 3ನೇ ಬರುತ್ತೆ. ಇನ್ನೊಂದು ಹೈಟು ಎಚ್ ಅಂದರೆ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಸೈಜ್ ಅಂದರೆ ನೋಡಿ 3ನಲ್ಲಿ 1 ಹೋದರೂ 2ನೇ, 5ಅಲ್ಲಿ 3 ಹೋದರೂ 2ನೇ. ದೇರ್ಫೋರ್ ದ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಈಸ್ 2. ಈಗ ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ ಅಂದರೆ 3 ಪ್ಲಸ್ F1 ಅಂದರೆ 8, F0 ಅಂದರೆ 7, 2 ಇಂಟು F1 ಅಂದರೆ 8 ಮೈನಸ್ 7 ಮೈನಸ್ 2 ಇಂಟು ಎಚ್ ಅಂದರೆ 2. 3 ಪ್ಲಸ್ 8ಅಲ್ಲಿ 7 ಹೋದರೆ 1 ಡಿವೈಡೆಡ್ ಬೈ 2 8s 16, 7 ಮೈನಸ್ 2 ಎರಡು ನೆಗೆಟಿವ್ ಇರೋದ್ರಿಂದ ಕೂಡ್ಕೋಬೇಕು. 7 ಪ್ಲಸ್ 2 9 ಮೈನಸ್ 9, 16ರಲ್ಲಿ 9 ಹೋದರೆ ಇನ್ನು 7 ಬರುತ್ತೆ ಇಂಟು 2. ಓಕೆ, 3 ಪ್ಲಸ್ 2/7 ಇದನ್ನು ನಾವು ಡಿವೈಡ್ ಮಾಡ್ಕೊಂಬಿಡೋಣ. 2/7 ಮಾಡಿದರೆ ಪಾಯಿಂಟ್ ಇಡಿ, ಆವಾಗ 20 ಆಯಿತು. 7 2s 14, ಇನ್ನು 6 ಉಳಿತು. ಆಲ್ರೆಡಿ ಪಾಯಿಂಟ್ ಇಟ್ಟಿರೋದಕ್ಕೆ 60 ಆಗುತ್ತೆ. 7 8s 56, ಇನ್ನು 2 ಉಳಿತು. ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ. 0.28 ಅಂದರೆ ಎಷ್ಟಾಯಿತು, 3 ಪ್ಲಸ್ 0.28 3.28 ಈಸ್ ದ ಮೋಡ್. ಈ ರೀತಿ ನಾವು ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಕೇಳಿದರೆ ಮೀನ್ ವ್ಯಾಲ್ಯೂ ಕೇಳಿದರೆ ಆರ್ ಕ್ವಶನ್. ಇಲ್ಲೂ ಅಷ್ಟೇ, ಫಸ್ಟ್ ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ. ಕ್ಲಾಸ್ ಇಂಟರ್ವಲ್ ಏನು ಕೊಟ್ಟಿದ್ದಾರೆ ಅಂದರೆ 0 to 10, 10 to 20, 20 to 30, 30 to 40, 40 to 50 ಈ ಥರ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಎಷ್ಟಿದೆ ಅಂದರೆ 6, 9, 15, 9, 1 ಈ ಥರ ಕೊಟ್ಟಿದ್ದಾರೆ. ಇವಾಗ ನೋಡಿ ನಿಮಗೆ ಎಫ್ ಗೊತ್ತಿದೆ. ಈಗ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ. ಯಾಕೆಂದರೆ ಸಿಗ್ಮಾ ಎಫ್ ಎಕ್ಸ್ ಕಂಡುಹಿಡಿಬೇಕು ಅಂದರೆ ನಮಗೆ ಮಿಡ್ ಪಾಯಿಂಟ್ ಬೇಕು. ಅಂದರೆ ಎಕ್ಸ್ ಹೆಂಗೆ ಕಂಡುಹಿಡಿತೀರ ಅಂದರೆ 0 ಪ್ಲಸ್ 10, 10ನಲ್ಲಿ ಅರ್ಧ ಎಷ್ಟು 5, 10 ಪ್ಲಸ್ 20 ಅಂದರೆ 30, 30ನಲ್ಲಿ ಅರ್ಧ ಎಷ್ಟು 15. ಅಂದರೆ ಇವೆರಡು ಕೂಡಿ ಡಿವೈಡೆಡ್ ಬೈ 2 ಮಾಡಬೇಕು. 20 ಪ್ಲಸ್ 30 50, 15ನಲ್ಲಿ ಅರ್ಧ ಮಾಡಿದರೆ 25.
30 ಪ್ಲಸ್ 40 70, 70ನಲ್ಲಿ ಅರ್ಧ ಮಾಡಿದರೆ 35, 40 ಪ್ಲಸ್ 50 90, 90ನಲ್ಲಿ ಅರ್ಧ ಮಾಡಿದರೆ 45. ಈಗ ನಿಮಗೆ ಎಕ್ಸ್ ಬಂತು, ಎಫ್ ಬಂತು. ಈಗ ಇವೆರಡು ಮಲ್ಟಿಪ್ಲೈ ಮಾಡೋಣ, ಆವಾಗ ನಮಗೆ ಎಫ್ ಎಕ್ಸ್ ಬರುತ್ತೆ. ಈಗ 6 5 30, 15 9 135, 25 15 ಇಂಟು 15, 5 5 25, 5 2 10 ಪ್ಲಸ್ 2 12, 1 5 5, 1 2 2, 5 7 3 375, 35 9 9 5 45, 9 3 27 ಪ್ಲಸ್ 4 31, ನೆಕ್ಸ್ಟ್ 45 1 45. ಇವೆಲ್ಲ ಆ್ಯಡ್ ಮಾಡೋಣ. 5 ಪ್ಲಸ್ 5 10, 10 ಪ್ಲಸ್ 5 15, 15 ಪ್ಲಸ್ 5 20, 20 ಪ್ಲಸ್ 0 20, 2, 4 ಪ್ಲಸ್ 2 6, 6 ಪ್ಲಸ್ 1 7, 7 ಪ್ಲಸ್ 7 14, 14 ಪ್ಲಸ್ 3 17, 17 ಪ್ಲಸ್ 3 20, 2, 2 ಪ್ಲಸ್ 3 5, 5 ಪ್ಲಸ್ 3 8 ಆಯಿತು. 8 ಪ್ಲಸ್ 1 9, ಅಂದರೆ 900 ಬರ್ತಾ ಇದೆ. ದೇರ್ ಫೋರ್ ನಿಮಗೆ ಗೊತ್ತೇ ಇದೆ ಮೀನ್ ಈಸ್ ಈಕ್ವಲ್ ಟು ಇದೇ ಸಿಗ್ಮಾ ಎಫ್ ಎಕ್ಸು. ಎನ್ ಕಂಡುಹಿಡಿಬೇಕು. ಸಿಗ್ಮಾ ಎಫ್ ಅಂದರೂ ಒಂದೇ, ಎನ್ ಅಂದರೂ ಒಂದೇ. ನೋಡಿ ಇವೆಲ್ಲ ಆ್ಯಡ್ ಮಾಡಬೇಕು. 15 15 ಒಂದು 16 ಆಯಿತು. 9 ಪ್ಲಸ್ 1 10, 10 ಪ್ಲಸ್ 15 25, 25 ಪ್ಲಸ್ 6 31, 31 ಪ್ಲಸ್ 9 40. ಓಕೆ, ಈಗ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ 900 ಇದೆ, ಇದು 40 ಇದೆ. 0 0 ಕ್ಯಾನ್ಸಲ್ ಮಾಡೋಣ. 90/4 ಅಂದರೆ 4 1s 4 2s 8, ಇನ್ನು 1 ಉಳಿತು 10 ಆಯಿತು. 4 2s 8 ಬರೀತೀರಾ. 2s 8, ಇನ್ನು 2 ಉಳಿತು 20 ಆಯಿತು. 4 5s 20. ದೇರ್ ಫೋರ್ ದ ಮೀನ್ ವ್ಯಾಲ್ಯೂ ಈಸ್ 22.5. ಈ ರೀತಿ ನಾವು ಮೀನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದೇ ಥರ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾವೆ, ಅವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.